ನಾನು ಒಂದ್ 6-7 ಮಂತ್ಸ್ ಕುತ್ಕೊಂಡೆ, ಏನೋ ಒಂದಷ್ಟು ಕಾಲ್ಸ್ ಬರುತ್ತೋ ಏನೋ ಅನ್ಕೊಂಡೆ. ಒಂದೆರಡು ಕಾಲ್ ಬಂತು ಬಿಟ್ರೆ ಬೇರೆ ಏನು ಕಾಲ್ ಬರ್ತದೆ. 6 ಮಂತ್ಸ್ ನೀವು ಖಾಲಿ ಇದ್ರಿ ಸರ್? ಫುಲ್ ಖಾಲಿ. ಪಾರು ಆದ್ಮೇಲೆ? ಹೌದೌದು. ದಿಲೀಪ್ ಸರ್ ಸಖತ್ ಹೆಲ್ಪ್ ಮಾಡಿದಾರೆ ನನ್ಗೆ ಆಸ್ ಆರ್ಟಿಸ್ಟ್ ಗ್ರೋ ಆಗೋದಕ್ಕೆ. ಅಂಡ್ ವಿದ್ಯಾ ಮ್ಯಾಮ್ ಫಸ್ಟ್ ಸೀರಿಯಲ್ ಮಾಡಿದಾಗ ಫಸ್ಟ್ ಪೇಮೆಂಟ್ ಅಂತ ನೀವೇನಾದ್ರು ನೋಡಿದ್ದು? 33,000-35,000 ಏನೋ ಬಂದಿತ್ತು ಫಸ್ಟ್ ಪೇಮೆಂಟ್. ನಂಗೆ ಅವಾಗ ಕ್ಯಾಮ್ರಾ ಹೆಂಗ್ ಆಕ್ಟ್ ಮಾಡ್ಬೇಕಂತಾನೆ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಅಂದ್ರೆ ನೀವು ಯಾವ್ದು ಆಡಿಷನ್ ಇದುವರೆಗೂ ಕೊಟ್ಟಿಲ್ಲ, ಅವ್ರಾಗೆ ಕಾಲ್ ಬಂದು ಫಸ್ಟ್ ಆಡಿಷನ್? ಹೌದೌದು. ಸಖತ್ ಲಕ್ಕಿ ಅಂತ ಹೇಳಿ. ಲಕ್ಕಿ ಸರ್ ಅದೇ. ನೀವು ಇಂಜಿನಿಯರಿಂಗ್? ಹೌದು. ಯಪ್ಪ ಏನ್ ಸರ್, ಇರೋಬ್ಬರು ಆರ್ಟಿಸ್ಟ್ ಯಾರು ಕೇಳಿದ್ರು ಇಂಜಿನಿಯರಿಂಗ್. ಶರತ್ನ ಹೆಂಗ್ ತೋರ್ಸ್ಬೇಕು ಅಂತ ನಮಗ್ ಗೊತ್ತು, ನೀವು ತಲೆ ಕೆಡಿಸ್ಕೊಂಬಿಡಿ ಅಂತ. ನನಗ್ ನಮ್ ಚಾನೆಲ್ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಸೀರಿಯಲ್ ಅಲ್ಲಿ ಏನೇನ್ ಮಾಡ್ಬೋದು, ಎಂತೆಂತ ಸೀನ್ ಮಾಡ್ಬೋದು ಎಲ್ಲಾ ಮಾಡ್ಬಿಟ್ಟಿದ್ದೀವಿ. ಸ್ಕ್ರೀನ್ ಅಲ್ಲಿ ನೋಡೋದಕ್ಕೂ ಮತ್ತೆ ಆಫ್ ಸ್ಕ್ರೀನ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಶೂಟಿಂಗ್ ಹಿಂದೆ ಸರ್ ಎಷ್ಟು ಜನ ಪರಿಶ್ರಮ ಇರುತ್ತಲ್ವಾ? ಹೌದೌದು. ಮುಂದೆ ಬರೀ ನಾವು ಮಾತ್ರ ಕಾಣಿಸ್ತೀವಿ. ಸೀರಿಯಲ್ ಶೂಟಿಂಗ್ ಮನೆ ನಡೆಯೋದೆಲ್ಲ ಇಲ್ಲೇ ಒಳಗಡೆ ಸೆಟಪ್ ಇರುತ್ತೆ, ನಿಮ್ಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೇಗಿರುತ್ತೆ ಅಂತ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆಸೆಟ್ ಯೂಟ್ಯೂಬ್ ಚಾನಲ್. ಸೊ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿ ನಾನು ಇವತ್ತೊಬ್ರು ಸ್ಪೆಷಲ್ ಪರ್ಸನ್ ನ ಭೇಟಿ ಮಾಡಕ್ ಹೋಗ್ತಿದ್ದೀನಿ. ಅವ್ರ ಜೊತೆ ಒಂದು ಸ್ಮಾಲ್ ರೈಡ್ ಹೋಗೋಣ ಅಂತ. ಸೊ ಇವರು ಜಿ ಕನ್ನಡದ ಹೆಮ್ಮೆಯ ಕನ್ನಡಿಗ. ಪಾರು ಸೀರಿಯಲ್ ನಲ್ಲಿ ಆದಿಯಾಗಿ ಈಗ ನನ್ನ ಬಿಡಲಾರೆಯಲ್ಲಿ ಶರತ್ ಆಗಿ ಮಿಂಚ್ತಾ ಇದ್ದಾರೆ. ಹೌದು, ನಾನಿವಾಗ ಶರತ್ ಪದ್ಮನಾಭ್ ಸರ್ ಜೊತೆ ಒಂದು ಸ್ಮಾಲ್ ರೈಡ್ ಹೋಗ್ತಾ ಇದ್ದೀನಿ. ಅವರ ಕಿರುತೆರೆ ಜರ್ನಿ ಮತ್ತು ಸಿನಿಮಾ ಜರ್ನಿ ಇದೆಲ್ಲವನ್ನು ಮಾತಾಡ್ಸ್ಕೊಂಡು ಮಜವಾಗಿರುತ್ತೆ ಬ್ಲಾಗು. ಸೊ ಸ್ಕಿಪ್ ಮಾಡದೆ ಫುಲ್ ನೋಡಿ. ನೆಚ್ಚಿನ ಮಗ ವಿನರೇಶ್ ಆದಿ ಫ್ರಮ್ ಪಾರು. ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ಪತಿ ಶರತ್, ನಾನಿನ ಬಿಡಲಾರೆ. ಪರ್ಫೆಕ್ಟ್ ಟೈಮ್ ಸರ್. ಹಾಯ್ ಸರ್. 8 o'clock ಅಂದ್ರೆ ಕರೆಕ್ಟ್ 8 o'clock. ಹೆಂಗೆ ಸರ್ ಇದು? ನೋಡಿ ಹೇಗೋ ಟೈಮ್ ಮ್ಯಾಚ್ ಆಗ್ಬಿಟ್ಟಿದೆ. ಯೂಶಲಿ ಗೊತ್ತಲ್ಲ, ಶೂಟಿಂಗ್ ಅಂದ್ರೆ ನಾವು ಟೈಮ್ ಹೋಗ್ಬೇಕಾಗುತ್ತೆ. ನೋಡಿ ಫೈನಲಿ ತುಂಬಾ ಜನ ಕೇಳ್ತಿದ್ರಿ ಶರತ್ ಸರ್ ಇಂಟರ್ವ್ಯೂ ಮಾಡಿ ಅಂತ. ಸೊ ಸರ್ ಜೊತೆ ರೈಡ್ ಹೋಗ್ತಾ ಇದ್ದೀನಿ. ಸರ್ ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಸರ್? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಸರ್. ಸೂಪರ್. ಈ ತರ ಎಲ್ಲ ಇಂಟರ್ವ್ಯೂ ಫಸ್ಟ್ ಟೈಮ್ ಮಾಡ್ತಾರ. ನಾನು ಆಕ್ಚುಲಿ ಒಂಥರ ಏನೋ ಹೊಸ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಹೌದು, ನೀವು ನಾನು ಇನ್ನೊಂದು ಇಂಟರ್ವ್ಯೂ ನೋಡಿದ್ದೆ, ಹೋಮ್ ಟೂರ್ ತರ ಮಾಡಿದ್ರು, ಬೀಯಿಂಗ್ ಚಂದನ ಕೊಟ್ಟಿದ್ರಿ, ಇವತ್ತು ಚಂದನ ಕೊಡ್ತಾ ಇದ್ದೀರಾ ಇಂಟರ್ವ್ಯೂ. ಓಕೆ, ಕರೆಕ್ಟ್ ಅಲ್ವಾ? ಅದು ಆಕ್ಚುಲಿ ನನ್ಗೂ ಅದನ್ನು ಐಡಿಯಾ ಇರ್ಲಿಲ್ಲ. ಅವ್ರೇನೋ ಮಾಡೋಣ ಅಂತ ಅಂದ್ರು, ಅದೇ ಲಾಸ್ಟ್ ಅನ್ಸುತ್ತೆ. ಅದಾದ್ಮೇಲೆ ಯಾವ ಇಂಟರ್ವ್ಯೂನ ಕೊಟ್ಟಿಲ್ಲ. ನಾನು ನಿನ್ನೆ ನೈಟ್ ಎಲ್ಲ ಹುಡುಕ್ತಾ ಇದ್ದೀನಿ, ವರ್ಕ್ ಮಾಡ್ಕೊಂಡು ತರದ್ದು ಇಂಟರ್ವ್ಯೂ ಇದೆಯಾ, ಪಾಡ್ಕಾಸ್ಟ್ ಇದೆಯಲ್ಲ, ನೋಡೋಣ ಅಂತ. ಅಮ್ಮಮ್ಮ ಸಿಕ್ಕಿದೊಂದು 10 ವಿಡಿಯೋ. ಹೌದೌದು. ಅಂದ್ರೆ ಯೂಶಲಿ ಏನಾಗುತ್ತೆ ಅಂದ್ರೆ ತುಂಬಾ ಜನ ಕೇಳ್ತಾರೆ, ಬಟ್ ನಾನ್ ಹೇಳೋದು ನಾವೇನಾದ್ರು ಮಾಡ್ಬೇಕು, ಮಾಡಿದ್ಮೇಲೆ ಇಂಟರ್ವ್ಯೂ ಕೊಡೋಣ. ಇಲ್ಲಿವರೆಗೂ ಏನ್ ಮಾಡಿದೀನೋ ಅದ್ರ ಬಗ್ಗೆ ಎಲ್ಲಾ ಕಡೆ ಹೇಳ್ಬಿಟ್ಟಿದೀನಿ. ನಾನ್ ಜರ್ನಿ ಹೇಳಿದೀನಿ, ಹೆಂಗ್ ಬಂದೆ ಹೇಳಿದೀನಿ. ಎಲ್ಲಾ ವಿಡಿಯೋದಲ್ಲೂ ನೀವು ನೋಡ್ರೆ ಅದೇ ಇರುತ್ತೆ. ಹೌದು, ಅದಕ್ಕೆ ಇನ್ನೊಂದೇನೋ ಒಂದು ಮೈಲ್ ಸ್ಟೋನ್ ಆಗ್ಲಿ ಆಮೇಲೆ ಮಾಡೋಣ ಅಂತ ಯೂಶಲಿ ಹೇಳ್ತೀನಿ. ಬಟ್ ನೀವು ಇದೊಂದ್ ಸ್ವಲ್ಪ ಕಾರ್ ಜರ್ನಿಲಿ ಮಾಡ್ಕೊಂಡು ಹೋಗೋಣ ಅಂತಂದ್ರಲ್ಲ, ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಅದಕ್ಕೆ ಮಾಡೋಣ ಅಂತ. ಸುಮ್ನೆ ಕುತ್ಕೊಂಡು ಒಂದೊಂದ್ ಮಾಡೋಣ ಅಂದಿದ್ರೆ ಅಕ್ಸೆಪ್ಟೇ ಇಲ್ಲ ಸರ್, ಸೀರಿಯಸ್ಲಿ. ನಿಜ. ಅಂದ್ರೆ ಏನಾದ್ರು ಅಟ್ಲೀಸ್ಟ್ ನಮ್ಗೂನು ಅನ್ಸ್ಬೇಕಲ್ವ, ಏನೋ ಡಿಫ್ರೆಂಟ್ ಆಗಿದೆ ಅಂತ. ಇಲ್ಲ ಹೇಳಿದ್ದೆ ಹೇಳಿ ನಮ್ಗೂ ಬೋರ್ ಆಗೋಗಿದೆ. ಅವ್ರಿಗೂ ನಮ್ ಇನ್ಫಾರ್ಮೇಶನ್ ಎಲ್ಲ ಗೊತ್ತಿರುತ್ತೆ, ಅದನ್ನೇ ನೋಡಿ ಅವ್ರಿಗೂ ಬೋರ್ ಆಗುತ್ತೆ. ಸರ್ ಅದಕ್ಕೆ ನಾವು ಡೈಲಿ ರೋಟಿಂಗ್ ನಿಮ್ದು ಹೇಗಿರುತ್ತೆ ಒಂದು ಡಿಫ್ರೆಂಟ್ ಆಗಿರ್ಲಿ ಅನ್ಬಿಟ್ಟು ಮನೆಯಿಂದ ಶೂಟಿಂಗ್ ಸ್ಪಾಟ್ ಗಂಟ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಸೂಪರ್. ಮತ್ತೆ ಸರ್ ಏನ್ ಜಿ ಕನ್ನಡದವ್ರು ನಿಮ್ಮನ್ನ ಲೀಸ್ಗ ದತ್ತು ತಗೊಂಡ್ಬಿಟ್ಟವ್ರ ಹೆಂಗೆ ಅಂತ? ಹಂಗೇನಿಲ್ಲ, ಆಕ್ಚುಲಿ ನಾನ್ ಪಾರು ಮಾಡಿದ್ದೆ ಅದ್ರಲ್ಲಿ. ಪಾರು ನನ್ನ ಫಸ್ಟ್ ಪ್ರಾಜೆಕ್ಟ್ ಜಿ ಅಲ್ಲಿ. ಸೊ ಅದೊಂದು 5-6 ವರ್ಷದ ಜರ್ನಿ. ಸೊ ಆ 6 ವರ್ಷದ ಜರ್ನಿಲಿ ನನ್ಗೆ ಆಲ್ಮೋಸ್ಟ್ ಎಲ್ಲಾ ಚಾನೆಲ್ ಕಡೆಯಿಂದ ಎಲ್ಲರೂ ಪರಿಚಯ ಆಗಿದ್ರು, ನನ್ ಕೆಲ್ಸನ ಎಲ್ಲರೂ ನೋಡಿದ್ರು. ಸೊ ಹಂಗಾಗಿ ನಂದು ಇದು ಪಾರು ಮುಗಿದ ತಕ್ಷಣ ಹೇಳಿದ್ರು ಅವರು, ವೆಯ್ಟ್ ಮಾಡಿ ಇನ್ನೊಂದು ಮಾಡೋಣ ಅಂತ. ನಾನು ಫಸ್ಟಿಗೆ ಅದೇ ಸಿನಿಮಾ ಮಾಡೋಣ ಅಂತ ನಾನು ಇದ್ದಿದ್ದು. ಸಾಕು ಸೀರಿಯಲ್ ಸಾಕು, ಇನ್ಮೇಲೆ ಸಿನಿಮಾ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹಂಗೆ ಅನ್ಕೊಂಡೆ. ಮುಗಿದ ತಕ್ಷಣ ಮತ್ತೆ ಒಂದು 6-7 ಮಂತ್ಸಿಗೆ ಕಾಲ್ ಮಾಡಿದಾರೆ ಆಕ್ಚುಲಿ. ಮಾಡ್ಬಿಟ್ಟು ಆಯ್ತು ಬ್ರೇಕ್ ಆಯ್ತಲ್ವಾ, ಒಂದಷ್ಟು ಮಾಡೋಣ ಅಂತಂದ್ರು. ಸರ್ ಅದೇ ಸಿನಿಮಾ ಮಾಡೋಣ ಅಂತ ಇದೀನಿ, ಇವಾಗ ಒಂದ್ ಮಾಡಿರೋ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಸೊ ಅದಾದ್ಮೇಲೆ ಹೆಂಗಾಗುತ್ತೆ ನೋಡ್ಕೊಂಡು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀನಿ ಅಂತಂದೆ. ಆಮೇಲೆ ಆಕ್ಚುಲಿ ಚಾನಲ್ ಕರ್ಸಿದ್ರು ನನ್ನ ಸುಧೀಂದ್ರ ಸರ್, ಅವಾಗ ಫಿಕ್ಷನ್ ಹೆಡ್ ಆಗಿದ್ರು. ಅವ್ರು ಕರ್ಸ್ಬಿಟ್ಟು ಹೇಳಿದ್ರು, ಮಾಡಿ ಶರತ್ ಚೆನ್ನಾಗಿದೆ, ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ, ಫ್ಯಾಂಟಸಿ ಸೀರಿಯಲ್. ಅದು ನೀವು ಪಾರು ಏನ್ ಮಾಡಿದ್ರು ಅದಕ್ಕಿಂತ ಬೇರೆ ತರ ಇದೆ ಇದು. ಯಾಕಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ, ಈ ಪಾರು ಸೀರಿಯಲ್ ಅಲ್ಲಿ
ಸೀರಿಯಲ್ ಅಲ್ಲಿ ಏನೇನ್ ಮಾಡ್ಬೋದು, ಎಂತೆಂತ ಸೀನ್ ಮಾಡ್ಬೋದು ಎಲ್ಲ ಮಾಡ್ಬಿಟ್ಟಿದ್ವಿ. ಮಾಡ್ಬಿಟ್ಟಿದ್ರ ಹೌದು. ಇನ್ನೇನಿದೆ ಮಾಡಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ನಂಗೆ ಅದು ಒಂಥರ ಸ್ಯಾಚುರೇಷನ್ ಲೆವೆಲ್ಗೆ ಹೋಗ್ಬಿಟ್ಟಿತ್ತು. ಹೊಸದಾಗಿ ಏನಾದ್ರು ಕಾನ್ಸೆಪ್ಟ್ ಏನ್ ಮಾಡಕ್ ಸಾಧ್ಯ, ನಂಗೆ ಎಲ್ಲಾ ಮಾಡ್ಬಿಟ್ಟಿದೀನಿ ಅಂತ ಇತ್ತು. ಸೊ ಆ ಟೈಮಲ್ಲಿ ಅವ್ರು ಹೇಳಿದ್ರು ಈ ತರ ಕ್ಯಾರೆಕ್ಟರ್ ಸೂಪರ್ ಆಗಿದೆ, ಇದೊಂದು ಫ್ಯಾಂಟಸಿ. ನನ್ ಫ್ಯಾಂಟಸಿ ಹಾರರ್ ಯಾವತ್ತೂ ನಾನು ಟ್ರೈ ಮಾಡಿರ್ಲಿಲ್ಲ. ಅದ್ರಲ್ಲಿರೋ ಲೇಯರ್ಸ್ ಬಗ್ಗೆ ಹೇಳಿದ್ರು. ಒಬ್ಬ ಆಕ್ಚುಲಿ ಅಪ್ಪನ್ ಕ್ಯಾರೆಕ್ಟರ್ ಅಂದಾಗ ನಾನು ಅಪ್ಪನ ಮಗು ಇರುತ್ತಾ ಅಂತೆಲ್ಲ ನಾನ್ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಹೇಳಿದ್ರು ಇಲ್ಲ, ಅದು ಅಪ್ಪ ಅಂದ್ರೆ ಫುಲ್ ಏನು ಏಜ್ ಆಗಿರೋ ಅಪ್ಪ ತರ ಎಲ್ಲ ಏನ್ ತೋರ್ಸಲ್ಲ ನಾವು. ಆಮೇಲೆ ಅವ್ರು ನಂಗೆ ಒಂದೇ ಹೇಳಿದ್ದು, ಶರತ್ನ ಹೆಂಗ್ ತೋರ್ಸ್ಬೇಕು ಅಂತ ನಮಗ್ ಗೊತ್ತು, ನೀವು ತಲೆ ಕೆಡಿಸ್ಕೊಂಬಿಡಿ ಅಂತ. ನನಗೆ ನಮ್ ಚಾನೆಲ್ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಜನಗಳ ಮುಂದೆ ನನ್ನ ಹೆಂಗ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು ಅವ್ರಿಗೆ. ಅಂಡ್ ನನ್ಗೆ ಯಾವತ್ತೂ ಅದ್ರಲ್ಲಿ ಬೇಜಾರಾಗಿಲ್ಲ, ಥೋ ಏನಪ್ಪ ಈ ತರ ತೋರಿಸ್ತಾ ಇದಾರೆ ಅಂತ ನನ್ಗೆ ಒಂದಿನೂ ಅನ್ಸಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ಸಿನಿಮಾ ಮಾಡಿ ನೀವು ಜೊತೆಗೆ ಮಾಡಿ, ಇದೆಲ್ಲ ಡೇಟ್ಸ್ ಎಲ್ಲ ಮಾಡ್ಕೊಳ್ಳೋಣ, ನಿಮ್ಗೆ ಗೊತ್ತಲ್ವಾ ಇವಾಗ ಸಿನಿಮಾ ಪರಿಸ್ಥಿತಿ. ಸೊ ಹಂಗಾಗಿ ನೀವು ಕಾಯ್ಕೊಂಡ್ ಕೂತ್ರೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ ಅಂತ. ಆಮೇಲೆ ನನ್ಗೂ ಅನ್ನಿಸ್ತು, ಕಮಿಟ್ಮೆಂಟ್, ನನ್ಗೂ ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ. ಸೊ ಹಿಂಗಿರ್ಬೇಕಾದ್ರೆ ಸುಮ್ನೆ ಖಾಲಿ ಕೂತ್ಕೊಳಕ್ಕಲ್ಲ ಅಂತ. ಯಾಕಂದ್ರೆ ನಾನು ಒಂದ್ 6-7 ಮಂತ್ಸ್ ಕೂತ್ಕೊಂಡೆ, ಏನೋ ಒಂದಷ್ಟು ಕಾಲ್ಸ್ ಬರುತ್ತೋ ಏನೋ ಅನ್ಕೊಂಡೆ. ಒಂದೆರಡು ಕಾಲ್ ಬಂತು ಬಿಟ್ರೆ ಬೇರೆ ಏನು ಕಾಲ್ ಬರ್ಲಿಲ್ಲ. 6 ಮಂತ್ಸ್ ನೀವು ಖಾಲಿ ಇದ್ರ ಸರ್? ಫುಲ್ ಖಾಲಿ. ಸೊ ಆ ಟೈಮಲ್ಲಿ ಪಾರು ಆದ್ಮೇಲೆ ಹೌದೌದು. ಆಕ್ಚುಲಿ ಆರ್ಟಿಸ್ಟ್ ಆದವ್ರಿಗೆ ಆ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರೋದೇ ಅವಾಗ. ಅಂದ್ರೆ ಏನು ಕೆಲಸ ಇದ್ದಾಗ ಏನು ಗೊತ್ತಾಗಲ್ಲ ನಿಮ್ಗೆ, ಏನೆಲ್ಲ ಸ್ಮೂತ್ ಆಗಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಒಂದಿನ ಯಾವತ್ತು ನಿಮ್ಗೆ ಮುಗಿಯುತ್ತೆ ಅನ್ಸುತ್ತಲ್ವಾ. ಸೊ ಅವಾಗ ಅಂಡ್ ನಾವು 5-6 ವರ್ಷ ಕಂಟಿನ್ಯೂಸ್ ಸೀರಿಯಲ್ ದಿನ ಆಕ್ಟ್ ಮಾಡಿ ಸಡನ್ ಆಗಿ ಕೂತ್ಕೊಳ್ಳಕ್ಕೆ ಒಂಥರ ಏನು ಮಾಡ್ತಾ ಇಲ್ಲ ಲೈಫಲ್ಲಿ ಅನ್ನೋ ತರ ಆಗ್ಬಿಡುತ್ತೆ. ಸೊ ಹಂಗಾಗಿ ಇಲ್ಲ ಮಾಡೋಣ ಅಂತ ನನ್ಗೂ ಅನ್ನಿಸ್ತು. ಅಂಡ್ ಟೀಮ್ ಬಗ್ಗೆ ಹೇಳಿದ್ರು, ಬೇರೆ ಕಾಸ್ಟಿಂಗ್ ಬಗ್ಗೆ ಎಲ್ಲ ಹೇಳಿದ್ರು. ಸೊ ಖುಷಿ ಆಯ್ತು ಮಾಡೋಣ ಅಂತ. ಅಂಡ್ ಇಟ್ಸ್ ಗೋಯಿಂಗ್ ಗುಡ್, ಚೆನ್ನಾಗಿ ಹೋಗ್ತಾ ಇದೆ. ಬಟ್ 2 ಸೀರಿಯಲ್ ಅಲ್ಲಿ ನೀವು ಬಿಸ್ನೆಸ್ ಮ್ಯಾನೆ. ಹೌದೌದು, ಎರಡರಲ್ಲೂ ಬಿಸ್ನೆಸ್ ಐಕಾನ್. ಏನಕ್ಕೆ ಕೊಟ್ರ ಅಂತ ಇವಾಗ ಗೊತ್ತಾಗ್ತೈತೆ. ಯಾಕಂದ್ರೆ ನೀವು ನೋಡಕ್ ಹಂಗೆ ಇದೀರ, ಒಳ್ಳೆ ಬಿಸ್ನೆಸ್ ಮ್ಯಾನ್ ತರ. ಏನೋ ಅವ್ರು ನೋಡ್ದಂಗ ಅನ್ಸುತ್ತೆ. ಬಟ್ ಸೀರಿಯಲ್ ಅಲ್ಲೆಲ್ಲ ನೀವ್ ಏನೇ ಬಿಸ್ನೆಸ್ ಮ್ಯಾನ್ ಆಗ್ಲಿ, ಅದೇನೇ ಆಗ್ಲಿ, ಲಾಸ್ಟಿಗೆ ಬರೋದು ಮನೆ ಸ್ಟೋರಿನೇ, ಫ್ಯಾಮಿಲಿ ಡ್ರಾಮಾನೇ. ಬಿಕಾಸ್ ನಮ್ ಸೀರಿಯಲ್ ನೋಡೋದೇ ಹೆಣ್ಮಕ್ಳು. ಹೌದು. ಸೊ ಅವರು ಗರ್ಲ್ಸೇ ಜಾಸ್ತಿ, ಅದಕ್ಕೆ ಅವರು ಮನೇಲಿ ಪಾಪ ಕೆಲ್ಸ ಮಾಡಿ, ಅಮ್ಮಂದ್ರು ಅಜ್ಜಿಂದ್ರು ಅವರು ಎಲ್ಲ ಮನೇಲೆಲ್ಲ ಫುಲ್ ಕೆಲಸ ಮಾಡಿ ದಿನ ಇಡೀ ಅವ್ರಿಗೂ ಬೇಜಾರಾಗಿರುತ್ತೆ, ಏನೋ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ. ಅಯ್ಯೋ ನಮ್ಮಮ್ಮ ಅಂತೂ 7 ಗಂಟೆಗೆ ಜಿಯಲ್ಲಿ ಕುತ್ಕೊಂಡ್ಬಿಟ್ರೆ ಅಮೃತಧಾರೆಯಿಂದ ಯಾವ IPL ಇಲ್ಲ, ಏನು ನೋಡಂಗಿಲ್ಲ. ನಾವು ನಮ್ ಫೋನ್ ಅಲ್ಲಿ ನೋಡ್ಬೇಕು, ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ನೋಡ್ಬೇಕಷ್ಟೇ. ಕುತ್ಕೊಂಡ್ರೆ ಬೆಳಗಿನ ಕೆಲಸ ಮಾಡಿದೀನಿ, ಒಂದ್ ನೆಮ್ಮದಿಯಾಗಿ ಸೀರಿಯಲ್ ನೋಡಕ್ ಬಿಡಲ್ವಾ, ಹಂಗೆ ಹಿಂಗೆ ಕಿರ್ಚಾಡ್ತಾರೆ. ಹೌದು, ಒಂದ್ ಕಾಲದಲ್ಲಿ ನಾನು ಇದನ್ನ ಫೇಸ್ ಮಾಡಿದೀನಿ. ಯಾಕೆಂದ್ರೆ ನನ್ ಕ್ರಿಕೆಟ್ ಅಂದ್ರೆ ಸಖತ್ ಇಷ್ಟ. ನಮ್ಮಮ್ಮ ಮನೇಲಿ ಬಿಡ್ತಾನೆ ಅಂದ್ರೆ ಸೀರಿಯಲ್ ಗಳು ನೋಡ್ಕೊಂತಾ ಇದ್ರು ಅವಾಗ, ಆ ಟೈಮಲ್ಲಿ. ಅವಾಗ ಅಯ್ಯಮ್ಮ ಏನ್ ಸೀರಿಯಲ್ ನೋಡ್ತೇವೆ, ಕ್ರಿಕೆಟ್ ಹಾಕೊಂಡ್ ನಾವ್ ಹೇಳ್ತಾ ಇದ್ವಿ. ಇವಾಗ ನಾವೇ ಸೀರಿಯಲ್ ನೋಡಿ ಏನೋ ತರ ಆಗಿದೀವಿ. ಕೆಲ್ಸದಲ್ಲಿ ನಿಯತ ಕೆಲಸ ಮಾಡ್ಕೊಂಡು ಹೋಗೋದು, ಆರಾಮಾಗಿ ಎಂಜಾಯ್ ಮಾಡೋದು, ಈ ತರ ನಮ್ಗೆ ಲೈಕ್ ಮನೇಲಿ ಇರ್ತೀವ. ಇವಾಗ ನೋಡಿ ಸೆಟ್ಟಿಗೆ ನಾವು ಹೋದ ತಕ್ಷಣ ಒಬ್ಬೊಬ್ರು ಗ್ರೀಟ್ ಮಾಡೋದು, ಖುಷಿಯಾಗಿ ಗ್ರೀಟ್ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಹೇಳ್ತಾರೆ, ನಾವು ಗುಡ್ ಮಾರ್ನಿಂಗ್ ಹೇಳ್ತೀವಿ. ಈ ತರ ಒಬ್ಬೊಬ್ರ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡೋದು ಒಂಥರ ಮಜಾ. ಏನ್ ನೀವು ಏನೋ ಗತ್ ತೋರಿಸ್ಕೊಂಡು, ಅದು ಆಟಿಟ್ಯೂಡ್ ತೋರಿಸ್ಕೊಂಡು ನೀವ್ ಒಬ್ನೇ ಒಂದ್ ಸೈಡ್ ಅಲ್ಲಿ ಇದ್ರೆ ಅವ್ರು ಬಂದ ಹೋದ ಕೆಲಸ ಮಾಡ್ತಾ ಅನ್ನೋ ತರನೇ ಇರ್ತಾರೆ. ಕೆಲ್ಸನ ಎಂಜಾಯ್ ಮಾಡ್ಬೇಕಲ್ವಾ. ಸೊ ಹಂಗಾಗಿ ಇವಾಗ ನೋಡಿ ನಾವು ಬಿಸ್ತಲೆಲ್ಲ ಶೂಟ್ ಮಾಡ್ತಿದೀವಿ. ಆಕ್ಚುಲಿ ನಮ್ದು ಸಮ್ಮರ್ ಔಟ್ಡೋರ್ ನಮ್ಗೆ ಅಟ್ಲೀಸ್ಟ್ ಓಕೆ. ನಾವು ಶೂಟ್ ಮಾಡ್ತಾ ಇರೋದು ಸ್ಟುಡಿಯೋ ಅಲ್ಲಿ. ಅಲ್ಲಿ ವೆಂಟಿಲೇಷನ್ ಏನು ಇರಲ್ಲ, ಸ್ಟುಡಿಯೋ ಅಲ್ವಾ ಅದು. ಎಷ್ಟು ಶೆಕೆ ಆಗ್ತಾ ಇರುತ್ತೆ ಅಂದ್ರೆ ಸ್ವೆಟ್ ಆಗ್ತಾ ಇರ್ತೀವಿ. ಸೊ ಅಂತ ಟೈಮಲ್ಲೆಲ್ಲ ಸುತ್ತಮುತ್ತ ಒಂದ್ ಒಳ್ಳೆ ವರ್ಕಿಂಗ್ ಎನ್ವಿರಾನ್ಮೆಂಟ್ ಇದ್ರೆ ನಿಮ್ಗೇನ್ ಕೆಲಸ ಮಾಡೋದು ಗೊತ್ತಾಗಲ್ಲ, ಏನ್ ಕಂಪ್ಲೇಂಟ್ಸ್ ಇರಲ್ಲ. ನಮ್ಗೊಂದ್ ಒಳ್ಳೆ ಟೀಮ್ ಇದೆ. ಸದ್ಯಕ್ಕೆ ನಮ್ಮ ಉಲ್ಲಾಸ್ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ. ಉಲ್ಲಾಸ್ ಅಣ್ಣ ನನ್ಗೆ ಶಾಂತಮ್ಮಪ್ಪ ಫಸ್ಟ್ ಅವಕಾಶ ಸೀರಿಯಲ್ ಅಂತ ನೋಡಿದ್ದೆ ಅವ್ರ ಕಡೆಯಿಂದ. ಕರೆಕ್ಟ್, ನನ್ಗೆ ಅವರೇ ಹೇಳಿದ್ದು ನೀವು ಈ ತರ ಇಂಟರ್ವ್ಯೂ ಮಾಡ್ತಾ ಇದೀರಾ ಅಂತ. ಸೊ ಈ ತರ ಅವ್ರೇನೋ ಒಂದ್ ಹೇಳಿದ್ರೆ ನನ್ಗೊಂದು ನಂಬಿಕೆ, ಓಕೆ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಈಗ ಸರ್ ರಾಣವಣ್ಣ ಹೇಳಿದ್ರು, ಒಬ್ಬ ಡೈರೆಕ್ಟರ್ ಒಬ್ಬ ಆರ್ಟಿಸ್ಟ್ ಗೆ ಫ್ರೀಡಮ್ ಕೊಟ್ಟಾಗ ಆರ್ಟಿಸ್ಟ್ ಚೆನ್ನಾಗಿ ಮಾಡ್ಬೋದು. ಇಲ್ಲ ಹಿಂಗೆ ಬೇಕಂದ್ರೆ ಅವ್ನ್ಗೆ ಒಂಥರ ಅನ್ಕಂಫರ್ಟ್ ಫೀಲ್ ಆಗುತ್ತೆ, ಏನ್ ಬೇಕು ಅದು ಕೊಡಕ್ ಆಗಲ್ಲ ಅಂತ. ಸೊ ಉಲ್ಲಾಸ್ ಸರ್ ಹೇಗೆ ನಿಮ್ಗೆ ಫ್ರೀಡಮ್ ಕೊಟ್ಟಿದಾರ? ನಿಮ್ಗೆ ಬಿಂದಾಸ್ ಅವ್ರು ಆಕ್ಚುಲಿ ನಾವು ಫಸ್ಟ್ ಸೀನ್ ಓದಕ್ ಕೊಡ್ತಾರೆ,
ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಗೇನೋ ಲೈನ್ಸ್ ಚೂರ್ ಆಚೆ ಈಚೆ ಮಾಡ್ಕೋಬೇಕು ಅಂತಂದ್ರೆ ಎಲ್ಲ ತಲೆನೇ ಕೆಡ್ಸ್ಕೊಳಲ್ಲ ಅವ್ರು. ಒಂದ್ಸತಿ ನನ್ಗೇನ್ ಅನ್ಸುತ್ತೋ ನಾನು ಅದನ್ನ ಹೇಳ್ತೀನಿ, ಅಂದ್ರೆ ಅವ್ರಿಗೆ ಹೇಳ್ತೀನಿ ಹಿಂಗ್ ಹೇಳ್ಬೋದಾ ಅಂತ. ಅವ್ರು ಯಾವತ್ತೂ ಇಲ್ಲ ಅಂತಂದಿಲ್ಲ, ಅಂದ್ರೆ ಆ ಫ್ರೀಡಮ್ ಅಂತೂ ಅವ್ರು ಕೊಟ್ಟಿದ್ದಾರೆ. ನೀವು ಎಜುಕೇಶನ್ ಎಲ್ಲ ಎಲ್ಲಿ ಮುಗಿಸಿದ್ದು? ನಾನು ಇಲ್ಲೇ ಬೆಂಗಳೂರಲ್ಲೇ PU ಮಾಡಿದ್ದು ಚಿಕ್ಕಮಗಳೂರು ನಮ್ಮೂರಲ್ಲಿ. ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ನೀವು ಇಂಜಿನಿಯರಿಂಗ್? ಹೌದು. ಯಪ್ಪ ಏನ್ ಸರ್, ಇರೋಬ್ಬರು ಆರ್ಟಿಸ್ಟ್ ಯಾರು ಕೇಳಿದ್ರು ಇಂಜಿನಿಯರಿಂಗ್. ಎಲ್ಲ ಇಂಜಿನಿಯರಿಂಗ್ ಅಂತಾರೆ ಮೋಸ್ಟ್ ಆಫ್ ಆರ್ಟಿಸ್ಟ್ ಆಕ್ಚುಲಿ. ಅಲ್ಲ, ಇಂಜಿನಿಯರಿಂಗ್ ಮಾಡಿ ಯಾಕೆ ಆಕ್ಟಿಂಗ್ ಫೀಲ್ಡ್? ನಾನು ಇಂಜಿನಿಯರಿಂಗ್ ಮುಗಿಸಿ ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ಒಂದು 3.5 years ಕೆಲಸ ಮಾಡಿದೆ. ಅದಾದ್ಮೇಲೆ ನನ್ಗೆ ಪ್ಯಾರಲ್ ಆಗಿ ಒಂದ್ ಸ್ವಲ್ಪ ಈ ಗ್ರಾಫಿಕ್ ಮೇಲೆ ಇಂಟ್ರೆಸ್ಟ್ ಇತ್ತು, ಗ್ರಾಫಿಕ್ ಡಿಸೈನ್ ಮೇಲೆ. ಸೊ ನಂಗೆ ಅಲ್ಲಿ ನಂಗೆ ಆಫೀಸಲ್ಲಿ ಒಬ್ರು ಇದ್ರು, ಅವರು ಈ ತರ ನೋಡು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ ಇದೆ, ಇಲ್ಲಿ ವರ್ಕ್ ಮಾಡ್ಬೋದು, ಚೆನ್ನಾಗಿದೆ, ಅರ್ನ್ ಮಾಡ್ಬೋದು ಚೆನ್ನಾಗಿ ಅಂತ ಹೇಳಿದ್ರು. ಹೌದಾ ಅಂತ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಅಲ್ಲೇ ನೋಡಿ ಕಲಿಯಕ್ ಸ್ಟಾರ್ಟ್ ಮಾಡಿದೆ ಫೋಟೋಶಾಪ್ ಫಸ್ಟ್. ಸೊ ನೀವು ಕಲ್ತಿದ್ದಲ್ಲ ಯೂಟ್ಯೂಬ್ ಇಂದಾನೆ? ಹಾ ಹೌದು, ಯೂಟ್ಯೂಬ್ ಇಂದಾನೆ ಕಲ್ತಿದ್ದು. ಫೋಟೋಶಾಪ್ ಸ್ಟಾರ್ಟ್ ಮಾಡಿದೆ, ಆಮೇಲೆ ಅಡೋಬ್ ಇಲ್ಲಸ್ಟ್ರೇಟರ್ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಅದು ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯ್ತು. ಐ ಮೀನ್ ಈ ಕೆಲಸ ಮಾಡೋಕ್ಕಿಂತ ಅದನ್ನೇ ಮಾಡ್ಕೊಂಡಿರ್ಬೋದಲ್ಲ ಅಂತ ಒಂದು ಥಾಟ್ ಬಂತು. ಆಮೇಲೆ ಬಿಟ್ಟು ಫುಲ್ ಟೈಮ್ ಮತ್ತೆ ಸರ್ ಫುಲ್ ನಿಮ್ಗೆ ನಂಬಿಕೆ ಬಂದ ಕ್ವಿಟ್ ಮಾಡಿದ್ರ? ಈಗ ಯಾಕಂದ್ರೆ ನಾನು ಕ್ವಿಟ್ ಮಾಡಕ್ ಹೊಡ್ತಾ ಇದೀನಿ. ಹೌದೌದು. ಆ ಟೈಮಲ್ಲಿ ಒಂದು ಇದಿರುತ್ತಲ್ಲ ಸರ್, ಟೆನ್ಷನ್, ಇಲ್ಲ ನನ್ ಕೈಲಿ ಆಗುತ್ತಾ, ಇಲ್ಲ ಕೆಲಸ ಮಾಡ್ಕೊಂಡೆ ಹೋಗ್ಬಿಡ್ಲಾ, ಫ್ಯಾಮಿಲಿ ಬೇರೆ ಇರುತ್ತೆ, ಫ್ಯಾಮಿಲಿ ಕಮಿಟ್ಮೆಂಟ್ ಇರುತ್ತೆ. ಹೌದು, ಅಂದ್ರೆ ನಾನು ಕೆಲಸದಲ್ಲಿ ಇದ್ಕೊಂಡೇ ಇದನ್ನ ಮಾಡ್ತಾ ಇದ್ದೆ. ನನ್ಗೆ ಆಮೇಲೆ ಗೊತ್ತಾಯ್ತು, ಓಕೆ ಇದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಇದ್ರ ಮೇಲೆ ನಾನು ಇನ್ನೂ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಇದು ಅಂತ ನಂಗೆ ಗೊತ್ತಾಯ್ತು. ಸೊ ಅವಾಗ ಅದ್ ಬಿಟ್ಬಿಟ್ಟೆ, ನಂಗೆ ಅದು ಕಾನ್ಫಿಡೆನ್ಸ್ ಬಂತು. ಓಕೆ, ಬಂದಾಗ ಬಿಟ್ಬಿಟ್ಟು ಮಾಡ್ಬೋದು. ಹೌದೌದೌದು. ಅಷ್ಟೊತ್ತಿಗೆ ಇದು ನಂಗೆ ಬೈ ಚಾನ್ಸ್ ಆಗಿ ಆಡಿಷನ್ಗೆ ಕಾಲ್ ಬಂದಿತ್ತು. ಫೇಸ್ಬುಕ್ ಅಲ್ಲಿ ನನ್ನ ಫೋಟೋ ಏನೋ ನೋಡಿ, ಸುವರ್ಣ ಚಾನಲ್ ಆಕ್ಚುಲಿ. ಅಂದ್ರೆ ನೀವು ಯಾವ್ದು ಆಡಿಷನ್ ಇದುವರೆಗೂ ಕೊಟ್ಟಿಲ್ಲ, ಅವ್ರಾಗೆ ಕಾಲ್ ಬಂದು ಫಸ್ಟ್ ಆಡಿಷನ್? ಹೌದೌದೌದು. ಅದು ನಮ್ಮಿನ್ ಸಖತ್ ಲಕ್ಕಿ ಅಂತ ಹೇಳಿ. ಲಕ್ಕಿ ಸರ್, ಅದೇ ಆಡಿಷನ್ಸ್ ನಾವಂತೂ ಕೊಟ್ಟು ಸಾಕಾಗ್ಬಿಟ್ಟಿರ್ತೇವೆ, ಆರ್ಟಿಸ್ಟ್ ಅಂತೂ ಕೊಡ್ತಾನೆ ಇರ್ತಾರೆ. ನಿಜ ಅದೇ ಲಕ್ ತುಂಬಾ ಮ್ಯಾಟರ್ ಆಗುತ್ತೆ. ಅಂದ್ರೆ ನಾನು ಸ್ವಲ್ಪ ತುಂಬಾ ಎಕ್ಸ್ಪ್ರೆಸಿವ್ ಇಲ್ಲ, ನಾನು ಏನೋ ಅಂದ್ರೆ ಹೇಳ್ತಿದ್ರು ಸುಮಾರು ಜನ, ಯಾಕೆ ಹೋಗ್ಬಾರ್ದು ನೀನ್ ಹೋಗ್ಬೋದಲ್ಲ ಅಂತ, ಚೆನ್ನಾಗಿದ್ಯಲ್ಲ ಅಂತ. ನಾನು ಅದನ್ನ ಯಾವತ್ತೂ ತಲೆಗೆ ಹಾಕೊಂಡಿಲ್ಲ. ಚೆನ್ನಾಗಿದ್ದ ತಕ್ಷಣ ಯಾರಿಗೆ ಎಲ್ಲರಿಗೂ ಸಿಗ್ಬೇಕಂತ ಇಲ್ವಲ್ಲ, ಆಕ್ಟಿಂಗ್ ಸ್ಕಿಲ್ ಇರೋ. ಆಮೇಲೆ ನಾನೇನ್ ಅದನ್ನ ತುಂಬಾ ತಲೆಗೆ ಹಾಕೊಂಡು, ಇಲ್ಲ ನಾನು ಇದನ್ನ ಮಾಡ್ಲೇಬೇಕು ಅಂತೆಲ್ಲ ಏನ್ ತಲೆಗೆ ಹಾಕೊಂಡಿರ್ಲಿಲ್ಲ. ಬಟ್ ಈ ತರ ಒಂದು ಅವಕಾಶ ಬಂತು ಅಂದಾಗ ಸರಿ ಮಾಡೋಣ ಬನ್ನಿ ನೀವು ಬ್ಯಾಂಗ್ಳೂರ್, ನಾನು ಊರಲ್ಲಿದ್ದೆ ಆಕ್ಚುಲಿ ಅವಾಗ. ಸೊ ಅವಾಗ ಅದಕ್ಕೆ ಅವರು ಬ್ಯಾಂಗ್ಳೂರ್ಗೆ ಬಂದು ನೀವು ಆಡಿಷನ್ ಕೊಡಿ ನೋಡೋಣ ಏನಾಗುತ್ತೆ ಅಂತ ಅಂದ್ರು. ನಾನು ಸರಿ ಆಯ್ತು ಅಂತ ಬಂದು ಆಡಿಷನ್ ಕೊಟ್ಟಿದ್ದೆ. ಅದು ನಮ್ ದಿಲೀಪ್ ಸರ್ದು ಫಸ್ಟ್ ಪ್ರಾಜೆಕ್ಟ್ ಆಸ್ ಅ ಪ್ರೊಡ್ಯೂಸರ್, ಜಸ್ಟ್ ಮಾತಲ್ಲಿ ಅಂತ. ನಮಸ್ಕಾರ ಬೆಂಗಳೂರು, ನಾನು ನಿಮ್ಮ ಯಶ್, ಜೊತೆಗಿದ್ರೆ ದಿಲ್ ಖುಷ್. ಬಂದೆ, ಆಡಿಷನ್ ಕೊಟ್ಟೆ. ಆಡಿಷನ್ ಹೇಗ್ ಕೊಟ್ರಿ ಅಂತ ಏನಾದ್ರು ಜ್ಞಾಪನ ಇದೆ ಸರ್? ಏನಾರು ನನ್ ಮನೇಲಿ ಇರ್ಬೇಕಾದ್ರೆ ಒಂದ್ ವಿಡಿಯೋ ಮಾಡಿ ಕಳ್ಸಿ ಅಂತ ಹೇಳಿದ್ರು ನಿಮ್ಮ ಇದರದ್ದು, ಯಾವ್ದಾರು ಒಂದ್ ಸೀನ್ ಎನಾಕ್ಟ್ ಮಾಡ್ಬಿಟ್ಟು. ನಾನು ಮುಂಗಾರು ಮಳೆ ಆಯ್ತು ಪರ ಅಂತ ಕೆರ್ಕೊ. ಇಲ್ಲ ಪರ ಮಾಡ್ಲಿಲ್ಲ, ಯಾಕಂದ್ರೆ ಅದು ತುಂಬಾ ರೆಗ್ಯುಲರ್ ಆಗುತ್ತೆ ಅಂತ. ಲಾಸ್ಟಿಗೆ ಪೂಜಾ ಗಾಂಧಿ ಅವ್ರಿಗೆ ರಿಜೆಕ್ಟ್ ಮಾಡ್ತಾರಲ್ಲ ಅವ್ರು, ಸೊ ಆ ಸೀನ್ ಎನಾಕ್ಟ್ ಮಾಡ್ಬಿಟ್ಟು ಕಳ್ಸಿದ್ದೆ. ಅವ್ರಿಗೆ ಅದು ಓಕೆ ಆಯ್ತು. ಅದಕ್ಕೆ ಆಮೇಲೆ ಬೆಂಗಳೂರು ಬನ್ನಿ ಅಂದ್ರು. ಆಮೇಲೆ ಇಲ್ಲಿ ಸ್ಕ್ರಿಪ್ಟ್ ಎಲ್ಲ ಕೊಟ್ಟಿದ್ರು. ನಂಗೆ ಅವಾಗ ಕ್ಯಾಮ್ರಾ ಹೆಂಗ್ ಆಕ್ಟ್ ಮಾಡ್ಬೇಕಂತಾನೆ ಗೊತ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಆಕ್ಟಿಂಗ್ ಮಾಡೋದ್ ಬೇರೆ, ಕ್ಯಾಮ್ರಾಗ ಆಕ್ಟಿಂಗ್ ಮಾಡೋದ್ ಬೇರೆ. ಸೊ ಆಮೇಲೆ ಅವರು ಒಂದು ತಗೊಂಡು ಆಡಿಷನ್ ತಗೊಂಡು ಹೇಳಿದ್ರು, ಈ ತರ ನೋಡಿ ಮೀನ್ ಫೇಸ್ ನಮ್ ಇದಕ್ಕೆ ಕ್ಯಾರೆಕ್ಟರ್ಗೆ ಕರೆಕ್ಟ್ ಸೂಟ್ ಆಗ್ತಾ ಇದೆ, ಬಟ್ ನಿಮ್ಗೆ ಕ್ಯಾಮ್ರಾ ಬಗ್ಗೆ ಏನು ಅಂತ ಗೊತ್ತಿಲ್ಲ, ನಾವ್ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಅಂದ್ರು ದಿಲೀಪ್ ಸರ್. ಆಮೇಲೆ ದಿಲೀಪ್ ಸರ್ ವರ್ಕ್ಶಾಪ್ ಮಾಡಿದ್ರು. ಇವಾಗ ಒಂದೊಂದು ರಿಯಾಕ್ಷನ್ಗೆ ನಾವ್ ಯಾವ ತರ ರಿಯಾಕ್ಟ್ ಮಾಡ್ತೀವಿ, ಯಾವ ತರ ನೋಡ್ತೀವಿ, ಯಾವ ತರ ತಿರುಗ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಅದನ್ನೆಲ್ಲ ಚಿಕ್ಕ ಡೀಟೇಲ್ಸ್ ಎಲ್ಲ ಅವ್ರು ನನ್ಗೆ ಹೇಳಿದ್ರು. ಸೊ ಸಖತ್ ಹೆಲ್ಪ್ ಆಯ್ತು ಅದು. ಅಲ್ಲಿಂದ ನನ್ ಜರ್ನಿ ಸ್ಟಾರ್ಟ್ ಆಯ್ತು. ಅದು 15 days ಆದ್ಮೇಲೆ ಮತ್ತೆ ಇನ್ನೊಂದು ಅಲ್ಲೂ ಲೀಡ್ ಆಗಿ ಮಾಡಿದ್ದು. ಹೌದು, ಅದೇ ಫಸ್ಟ್ ನಂದು ಫಸ್ಟ್ ಪ್ರಾಜೆಕ್ಟ್. ಡೆಫಿನೆಟ್ಲಿ ಅದು ಸೀರಿಯಲ್ ತರ ಇರ್ಲಿಲ್ಲ, ಅದು ಸಿನಿಮಾ ತರಾನೇ ಇತ್ತು. ನೀವು ಬೇಕಾದ್ರೆ ಇವಾಗ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡಿ, ಇದೆ ಅದು ಜಸ್ಟ್ ಮಾತಲ್ಲಿ ಅಂತ. ಅದ್ರಲ್ಲಿ ನಾನು RJ ಆಗಿ ಕೆಲಸ ಮಾಡಿದ್ದು. ಇವ್ರಗಳ ಮಧ್ಯೆ ನನ್ನ ಜೀವನ ಜಸ್ಟ್ ಮಾತಲ್ಲಿ. ಫಸ್ಟ್ ಸೀರಿಯಲ್ ಮಾಡಿದಾಗ ಫಸ್ಟ್ ಪೇಮೆಂಟ್ ಅಂತ ನೀವೇನಾದ್ರು ನೋಡಿದ್ದು, ಆಕ್ಟಿಂಗ್ ಗೆ ನಿಮ್ಗೆ ಸಿಕ್ಕಂತ ರಿವಾರ್ಡ್? ಅವಾಗ ಎಷ್ಟು, ಒಂದ್ ತಿಂಗಳು ಪೇಮೆಂಟ್. ಅದು ನಮ್ಗೆ ಯೂಶಲಿ ತಿಂಗಳು ಡೈಲಿ ಅಲ್ಲ,
ಒಂದ್ ತಿಂಗಳಿಗೆ 33,000 35,000 ಏನೋ ಬಂದಿತ್ತು ಫಸ್ಟ್ ಪೇಮೆಂಟ್. ಅದೇ ಆಕ್ಟಿಂಗ್ ಅಂತ ಬಂದಾಗ ಅದೇ ನಂದು ಫಸ್ಟ್ ಪೇಮೆಂಟ್. ದಿಲೀಪ್ ಸರ್ ಸಖತ್ ಹೆಲ್ಪ್ ಮಾಡಿದಾರೆ ನನ್ಗೆ ಆಸ್ ಆರ್ಟಿಸ್ಟ್ ಗ್ರೋ ಆಗೋದಕ್ಕೆ. ಅಂಡ್ ವಿದ್ಯಾ ಮ್ಯಾಮ್, ಸೊ ಅವ್ರನ್ನ ಅಂದ್ರೆ ಅವ್ರ ಮಿಸ್ಸಸ್, ನಮ್ ಸೀರಿಯಲ್ ಪ್ರೊಡ್ಯೂಸರ್. ಹೊಸ ಆರ್ಟಿಸ್ಟ್ ಗಳಿಗೆ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದಾರೆ ಸರ್. ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅಂಡ್ ನನ್ನ ಲೈಫ್ ಅಲ್ಲಿ ಅವರಿಬ್ರು ಲೈಕ್ ಈ ಇಂಡಸ್ಟ್ರಿ ಅಂತ ಬಂದಾಗ ಅವರಿಬ್ರು ಪಾತ್ರ ತುಂಬಾ ದೊಡ್ಡದಿದೆ. ನನ್ನ ಅವರು ಏನು ಇಲ್ದೇ ಇರೋದ್ರಿಂದ ನೋಡಿದ್ದಾರೆ. ಅಂದ್ರೆ ಝೀರೋ ಆರ್ಟಿಸ್ಟ್ ಆಗಿ ನಾನು ಝೀರೋ ಇದ್ದಾಗಿಂದ ಇವತ್ತಿನವರೆಗೂ ನೋಡಿದ್ದಾರೆ. ಅದೇ ಬಾಂಡಿಂಗ್ ನ ಈಗ್ಲೂ ಶೇರ್ ಮಾಡ್ತೀವಿ. ಅಂಡ್ ನನ್ಗೇನ್ ಡೌಟ್ ಇದ್ರು ಏನಾದ್ರೂ ಕತೆ ಬಗ್ಗೆ ಡಿಸ್ಕಸ್ ಮಾಡೋದಿದ್ರು ನಾನು ಎಲ್ಲ ದಿಲೀಪ್ ಸರ್ ಹತ್ರ ನಾನು ಮಾತಾಡ್ತೀನಿ. ಸೊ ಅಂತ ಬಾಂಡಿಂಗ್ ಅದು, ವೆರಿ ಗ್ರೇಟ್ಫುಲ್. ಅದಾಯ್ತು. ಅದಾದ್ಮೇಲೆ ಪಾರು ತಿರ್ಗಾ ಅವ್ರದೇ ಪ್ರೊಡಕ್ಷನ್ ಹೌಸ್, ಅವರೇ ಪ್ರೊಡ್ಯೂಸ್. ಅದಾದ್ಮೇಲೆ ಪುಟ್ಮಲ್ಲಿ ಅಂತ ಬಂದು, ಓಕೆ, ಪುಟ್ಮಲ್ಲಿ ಅದೂನು ಸುವರ್ಣಗೆ, ಅದು ಒಂದು 150 ಎಪಿಸೋಡ್ ಏನೋ ಬಂತು ಅಷ್ಟೇ. ಸೊ ಅದಾದ್ಮೇಲೆ ಪಾರು ಆಗಿತ್ತು ಆಕ್ಚುಲಿ. ಅದೂನು ಗೊತ್ತಲ್ಲ, ದೊಡ್ಡ ಸಕ್ಸಸ್ ಅದು. ಈಗ ನೀವು ಎಷ್ಟೇ ಸೀರಿಯಲ್ ಮಾಡಿ ಏನೇ ಮಾಡಿ ನೀವು ನೋಡಿದ ತಕ್ಷಣ ಫಸ್ಟ್ ಪಾರು ಸೀರಿಯಲ್ ಅನ್ನ ಮಾಡಿದ್ರು. ಅದೇನಾಗಿದ್ ಗೊತ್ತಾ, ಈಗ ನಾವು ನಮ್ ಚೈಲ್ಡ್ಹುಡ್ ಅಲ್ಲಿ ಏನೋ ಒಂದ್ ನೋಡಿರ್ತೀವ, ಅದು ಆ ತಲೆ ಉಳಿದ್ ಬಿಟ್ಟಿರುತ್ತೆ. ಅಂದ್ರೆ ನೀವ್ ಅದನ್ನ ನೋಡಿದ್ರೆ ನಿಮ್ ಚೈಲ್ಡ್ಹುಡ್ ನೆನಪಾಗುತ್ತೆ. ಈಗ ನಂಗೆ ಹಂಗ್ ಸುಮಾರಾಗಿದೆ. ಅಂದ್ರೆ ಸುಮಾರು ಜನ ಚೈಲ್ಡ್ಹುಡ್ ಪಾರು ಆಗಿದೆ, ಅವ್ರು ಇವಾಗ ಆಗ್ಲೇ ಕಾಲೇಜ್ಗೆ ಹೋಗ್ತಾ ಇದಾರೆ, ಸೇಮ್ ನಮ್ ತರ. ಸೊ ಅದ್ ನನಗೆ ವಿಯರ್ಡ್ ಫೀಲ್ ಆಗುತ್ತೆ, ಅಯ್ಯಪ್ಪ ನಾವ್ ಅಷ್ಟ್ ದೊಡ್ಡವ್ರು ಆಗ್ಬಿಟ್ವ ಅಂತ. ಅಂದ್ರೆ ಹೇಳ್ತಾರೆ, ಯಾವಾಗ್ಲೂ ಒಂದ್ಸತಿ ಸಿಗ್ದಾಗ ಹೇಳ್ತಾ ಇದ್ರು, ನಮ್ಮ ಮಗಳು ಆ ಪಾರು ಸಾಂಗ್ ಬರುತ್ತಲ್ಲ ಅದನ್ನ ಕೇಳ್ಬಿಟ್ಟೆ ನಿದ್ದೆ ಮಾಡೋದು ಅಂತ. ಆ ಮಗು ಹೈಸ್ಕೂಲ್ ಹೋಗ್ತದೆ ಇವಾಗ. ತರ ಚೈಲ್ಡ್ಹುಡ್ ಮೆಮೊರೀಸ್ ಸುಮಾರು ಜನಕ್ಕೆ ಪಾರು ಆಗಿದೆ. ಹಂಗಾಗಿ ಅದನ್ನ ಈಗ್ಲೂನು ನೆನೆಸ್ಕೊಂತಾರೆ. ಬರ್ತಾ ಏಜ್ ಜಾಸ್ತಿ ಆಗ್ತಿದೆ ಅನ್ಕೊಳಂಗಿಲ್ಲ. ನಿಮ್ಗೆ ಏಜ್ ಸಣ್ಣ ಆಗ್ತಾ ಇದೆ. ನಿಮ್ಮ ನೋಡಿದ್ರೆ ಇನ್ನೂ ಫಿಟ್ ಆಗ್ತಾ ಇದೀರಾ. ಮುಂಚೆ ನೋಡಿದ್ಕು ಇನ್ನೂ ಸ್ವಲ್ಪ ಇನ್ನೂ ಗ್ಲೋ ಆಗ್ತಾನೆ ಇದೀರಾ ನೀವು. ಏನ್ ಸೀಕ್ರೆಟ್ ಅಂತ? ಗಾಡ್ ಗಿಫ್ಟ್ ಅನ್ಸುತ್ತೆ. ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಏನೋ ತುಂಬಾ ಕಾನ್ಶಿಯಸ್ ಆಗಿ ಮಾಡ್ತೀವಿ ನಿಂತಲ್ಲ, ಒಂದ್ ಬೇಸಿಕ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ. ಅಂದ್ರೆ ನೀಟಾಗಿ ಒಳ್ಳೆ ಫುಡ್ ತಿನ್ನೋದು, ಜಂಕ್ ಫುಡ್ ಕಮ್ಮಿ ತಿನ್ನೋದು, ಶುಗರ್ ಸ್ವಲ್ಪ ಕಮ್ಮಿ, ಅದು ಬಿಟ್ರೆ ವರ್ಕೌಟ್ ಮಾಡೋದು, ಇಷ್ಟೇ ಮಾಡೋದು. ಮಧ್ಯೆ ಕ್ರಿಕೆಟ್ ಆಡ್ತೀನಿ. ಸೊ ಹಂಗಾಗಿ ಅದೆಲ್ಲ ಸೇರಿ ಹೆಲ್ಪ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಮನುಷ್ಯ ಯಾವತ್ತು ಬಿಸಿ ಇರಬೇಕು, ಆಕ್ಟಿವ್ ಇರಬೇಕು. ಎಕ್ಸಾಕ್ಟ್ಲಿ, ಆಕ್ಟಿವ್ ಇರೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ದು ಸೆಡೆಂಟ್ರಿ ಲೈಫ್ ಆಗ್ಬಿಡುತ್ತೆ ಒಂದೊಂದ್ಸತಿ, ಸುಮ್ನೆ ಕೂತಿರ್ತೀವಿ. ನೋಡಿ, ಅಕ್ಷಯ ಸ್ಟುಡಿಯೋಗ್ ಬಂದ್ವಿ. ಇಲ್ಲೇನಾ ಸರ್ ಶೂಟಿಂಗ್ ಇರೋದು ಇವತ್ತು? ಹೌದೌದು, ನಮ್ದು ಇದು ತವ್ರ ಮನೆ. ಯಾಕಂದ್ರೆ ನಮ್ದು ಇಲ್ಲ ಶೂಟಿಂಗ್ ಆಗ್ತಾ ಇರುತ್ತೆ. ಎಲ್ಲ ಜೂನಿಯರ್ಸ್ ಎಲ್ಲ ಕೂತಿದ್ದಾರೆ. ಸರ್ ನಿಮ್ಗೆ ಈಗ ಗಿಲ್ಲಿ ನಡೀತಾ ಇದೆ ಆಕ್ಚುಲಿ. ಹೌದು, ಗಿಚ್ಚಿ ಗಿಲಿ ಮಜಾ ಬರ್ತಾ ಇಲ್ಲ, ಇಲ್ಲೇ ನಡೆದಿದ್ದು ಅನ್ಸುತ್ತೆ. ಹೌದೌದು. ಹೇಳಿ, ಏನೋ ಕೇಳ್ತಾರೆ ಸರ್. ನಿಮ್ಗೆ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಕೂತಿರ್ತಾರೆ ನೋಡ್ರಿ, ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಅಂದ್ರೆ ಡೈಲಿ ವೇಜಸ್ ಬರ್ತಾರೆ ಒಬ್ರೊಬ್ರು. ಹಂಗೆ ಅದು 2 ತರ ಒಪಿನಿಯನ್ ಇದೆ. ಒಂದು ಪಾಪ ಹೌದು, ಡೈಲಿ ವೇಜಸ್ ಬರ್ತಾರೆ, ಅಸಹಾಯಕತೆ ಮಾಡ್ಲೇಬೇಕು, ಅದಕ್ಕೆ ಮಾಡ್ತಾರೆ. ಅಂಡ್ ಇನ್ನೊಂದು ಏನನ್ಸುತ್ತೆ ಅಂತಂದ್ರೆ, ನನ್ಗೆ ಇವಾಗ ಆಸ್ ಎ ಜೂನಿಯರ್ ಆರ್ಟಿಸ್ಟ್ ನೀವು ನಿಜವಾಗ್ಲೂ ಆರ್ಟಿಸ್ಟ್ ಆಗ್ಬೇಕು ಅಂತ ಇದ್ರೆ, ನಾನು ಯಾರಿಗೂ ನಂಗೆ ಡೈರೆಕ್ಟ್ ಆಗಿ ನಂಗೆ ಅವರು ಮಾತಾಡಕ್ಕೆ ಇಂಟ್ರಾಕ್ಟ್ ಮಾಡಕ್ ಸಿಕ್ಕಿಲ್ಲ. ನೀವು ಆಕ್ಟರ್ ಆಗ್ಬೇಕು ಅಂತಿದ್ರೆ, ನೀವು ಜೂನಿಯರ್ ಆರ್ಟಿಸ್ಟ್ ಆಗಿದ್ರು ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಆಕ್ಟ್ ಮಾಡಿದ್ರೆ ಖಂಡಿತ ಗುರ್ತಿಸ್ತಾರೆ. ಜೂನಿಯರ್ ಆರ್ಟಿಸ್ಟ್ ನ ಕರೆಸ್ತಾರೆ, ಆಚೆಯಿಂದ ಬನ್ನಿ ಈಚೆಯಿಂದ ಬನ್ನಿ ಪಾಸ್ ಆಗಿ ಅಂತ ಹೇಳ್ತಾ ಇರ್ತಾರೆ. ಇವ್ರು ಬರೀ ಅದನ್ನಷ್ಟೇ ಮಾಡ್ತಾರೆ. ನೀವು ಅದಕ್ಕಿಂತ ನೀವು ಎಕ್ಸ್ಟ್ರಾ ಏನೋ ನೀವೊಂದು ಆಕ್ಟಿವಿಟಿ ನಿಮ್ಮಾಗಿ ನೀವೇ ಮಾಡ್ಬೇಕು. ಸೊ ಅವಾಗ ಖಂಡಿತ ನಿಮ್ನ ಅವ್ರು ಗುರುತಿಸ್ತಾರೆ, ನೆಕ್ಸ್ಟ್ ಟೈಮ್ ಕರೀತಾರೆ. ಯಾವ್ದೋ ಒಂದು ಡೈಲಾಗ್ ಇರುತ್ತೆ ಅವಾಗ. ಹೌದೌದು. ಸೊ ಈ ತರ ಆಪರ್ಚುನಿಟಿ ಇರುತ್ತೆ. ನಾನ್ ಅದೇ ಒಂದು ಕಿವಿ ಮಾತು ಹೇಳೋದು ಜೂನಿಯರ್ ಆರ್ಟಿಸ್ಟ್ಗೆ. ಇವಾಗ ಹೋಗೋದ ಸರ್ ಶೂಟಿಂಗ್? ಎಸ್, ಬಂದಿದೀವಿ ಇವಾಗ. ಅಣ್ಣ, ಏನಕ್ಕೆ ಹೇಗಿದ್ದೀರಾ? ಚೆನ್ನಾಗಿ ಬರ್ತಾಯ್ತಾ? ಶರತ್ ಸರ್ದೆ ಬ್ಲಾಗ್. ಶಬಾಷ್. ಯಾವ್ದು ಹೇಳಿದ್ರ? ಫಸ್ಟ್ ಕ್ಲಾಸ್. ಓಕೆ, ರೆಡಿ ಆಗ್ಬಿಡ. ತಿಂಡಿ ಮಾಡಿದ್ರ? ಓಕೆ. ಮಂಜು, ಏನ್ ತಿಂಡಿ? ಏಕೆ? ಹೋಗ್ ಮಾಡ್ಕೊಂಬಿ ಮತ್ತೆ ರೆಡಿ ಆಗೋಷ್ಟಲ್ಲಿ. ಅಲ್ಲಿ ಇಟ್ಟಿದ್ ಶರ್ಟ್ ನೋಡಿ, ಯಾರಿಗೆ ಚಿಕ್ಕ ಹುಡುಗರಿಗೆ ಇಟ್ಟವ್ರ ಅಂತ. ಏನಕ್ಕೆ? ಅದು ಇಷ್ಟಿತ್ತಲ್ಲ ಸರ್ ಅಲ್ಲಿ ನೇತಾಕಿದ್ದು. ಹೌದಾ? ಏನೋಪ್ಪ, ಸೈಜ್ ನಂದು ಸೇಮ್, ಒಂದು 4-5 ಇಯರ್ಸ್ ಆಯ್ತು. ಇಲ್ಲ ಸರ್, ಫುಲ್ ಸಣ್ಣ ಆಗಿರ ಸ್ವಲ್ಪ ಅನ್ಸುತ್ತೆ. ಪಾರಲು ಇಷ್ಟ ಇದೆ. ಅದು ಆನ್ ಸ್ಕ್ರೀನ್ ಸ್ವಲ್ಪ ಒಂದ್ ರೌಂಡ್ ದಪ್ಪ ಕಾಣಿಸ್ತು. ಅದು ಸೂಟು ಒಂದ್ರ ಮೇಲೆ ಒಂದ್ ಹಾಕೊಂತಾರಲ್ಲ ಅವಾಗ. ಹೌದೌದು. ಅದರ್ವೈಸ್ ಇಷ್ಟೇ ಹಾಕೋತಾರಲ್ಲ ಬಿಗ್ ಬಾಸ್ ಅಲ್ಲಿ, ಹಂಗೆ. ಕರೆಕ್ಟ್. ಸ್ಕ್ರೀನ್ ಅಲ್ಲಿ ನೋಡೋದಕ್ಕೂ ಮತ್ತೆ ಆಫ್ ಸ್ಕ್ರೀನ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಅಟ್ಲೀಸ್ಟ್ ಅಲ್ಲಿ ಒಂದ್ ರೌಂಡ್ ದಪ್ಪ ಕಾಣಿಸ್ತಾ ಇರ್ತೀವಿ.
ಇದೇನಾ ಸರ್ ಶೂಟಿಂಗ್ಸ್ ನಿಮ್ದು? ಇಲ್ಲ, ಇದು ಮೂಗುತಿ ಮಲ್ಲಿ. ಅಂದ್ರು ಸೀರಿಯಲ್ ನಲ್ಲಿ ಇಡ್ಲಿ ವಡೆ ಫಿಕ್ಸ್ ಏನೋ ಡೈಲಿ ಫಿಕ್ಸ್. ಆಕ್ಚುಲಿ ನನ್ನ ಫೇವ್ರೇಟ್ ಆಗೋಗಿದೆ ಇವಾಗ. ತಿಂದು ಫೇವ್ರೇಟ್ ಡೈಲಿ ತಿಂದ್ರು ಬೇಜಾರಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ. ಮನೆಯವ್ರು ಇಡ್ಲಿ ಕೇಳ್ತಿರ್ತೀವಿ ರಜೆ ಇದ್ದಾಗ, ಆ ರೇಂಜ್ಗೆ. ನೀವು ವಡೆ ಆಯಿಲಿ ಫುಡ್ ಎಲ್ಲ ತಿನ್ನಲ್ಲ? ವಡೆ ಸ್ವಲ್ಪ ಕಮ್ಮಿನೇ, ಏನಾದ್ರು ನೋಡ್ತೀನಿ, ತುಂಬಾ ಆಯಿಲ್ ಇಲ್ಲ ಅಂದ್ರೆ ತಿಂತೀನಿ. ಅದರ್ವೈಸ್ ಇಡ್ಲಿ ಈಸಿ ಡೈಜೆಸ್ಟಬಲ್ ಫುಡ್. ಇಡ್ಲಿ ಫಿಕ್ಸ್. ಸಿಂಗಲ್ ಇಡ್ಲಿನಾ? ಯೂಶುವಲಿ ಡಬಲ್. ರೈಸ್ ಕಮ್ಮಿ ತಿನ್ಬಿಡ್ತೀನಿ. ಶೂಟಿಂಗ್ ಹಿಂದೆ ಸರ್ ಎಷ್ಟು ಜನ ಪರಿಶ್ರಮ ಇರುತ್ತಲ್ವಾ? ಹೌದೌದು. ಮುಂದೆ ಬರೀ ನಾವು ಮಾತ್ರ ಕಾಣಿಸ್ತೀವಿ, ಹಿಂದಿಗಡೆ ಎಷ್ಟೊಂದು ಲೈಟ್ ಬಾಯ್ಸ್ ಇರ್ತಾರೆ, ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಇರ್ತಾರೆ, ಸೆಟ್ ಹುಡುಗ ಇರ್ತಾರೆ. ಸೊ ಎಲ್ಲರದ್ದು ಕಲೆಕ್ಟಿವ್ ಎಫರ್ಟ್. ಆಕ್ಚುಲಿ ನಮ್ಗಿಂತ ಅವ್ರದೇ ಜಾಸ್ತಿ ಎಫರ್ಟ್ ಇರುತ್ತೆ. ಗುಡ್ ಮಾರ್ನಿಂಗ್. ಚೆನ್ನಾಗಿ. ಓ ಸೂಪರ್. ಫುಲ್ ರಿಚ್ ಆಗಿ ತೋರಿಸ್ತಾರಲ್ವಾ ಮನೆ ಸೀರಿಯಲ್ ಗಳಲ್ಲಿ? ಶೂಟಿಂಗ್ ಮನೆ ತುಂಬಾ ರಿಚ್ ಆಗಿ ತೋರಿಸ್ತಾರಲ್ವಾ? ಸೀರಿಯಲ್ ಶೂಟಿಂಗ್ ಮನೆ ನಡೆಯೋದೆಲ್ಲ ಇಲ್ಲೇ ಒಳಗಡೆ ಸೆಟಪ್ ಇರುತ್ತೆ. ನಿಮ್ಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೇಗಿರುತ್ತೆ ಅಂತ. ಇಲ್ಲಿದೆ ನೋಡಿ ನಿಮ್ಮ ಮನೆ. ಆಯ್ತಾ ಟಿಫನ್? ಆಯ್ತು, ನಿಮ್ದು? ಆಯ್ತು ಟಿಫನ್. ನೋಡಿ ಬಂದಿದ್ದಾರೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇದು ನೋಡಕ್ಕೆ ಫುಲ್ಲು ಒರಿಜಿನಲ್ ಮನೆ ತರನೇ ಇರುತ್ತೆ, ಆದ್ರೆ ಇದು ಒರಿಜಿನಲ್ ಮನೆ ಅಲ್ಲ. ಶೂಟಿಂಗ್ಗೋಸ್ಕರ ಈ ತರ ಸೆಟ್ ಹಾಕಿರೋದು. ಎಲ್ಲ ಹೋಗಿರ್ತಾಳೆ ಇವ್ರಿಗೆ? ಇಲ್ಲಿ ಸುಮಾರು ಸೀರಿಯಲ್ಗಳು ಶೂಟಿಂಗ್ ನಡೆಯುತ್ತೆ. ನಾವು ರಿಚ್ ಆಗಿ ಏನ್ ಮನೆಗಳನ್ನ ನೋಡ್ತೀವಿ ಅದೆಲ್ಲ ಈ ತರ ಸೆಟಪ್ ನಲ್ಲೇ ಶೂಟಿಂಗ್ ಮಾಡೋದು. ನೀವು ಮೇಲ್ಗಡೆ ನೋಡ್ಬೋದು ಶೂಟಿಂಗ್ ಸೆಟಪ್ ಹೇಗ್ ಮಾಡಿದ್ದಾರೆ ಅಂತ. ಇಲ್ಲ ನೋಡಿ ರಿಯಲ್ ಗೋಡೆ ನಾನು ಅಂತ ಬೇಕಾದ್ರೆ ತಗೊಳ್ಳಿ. ಆಫೀಸ್ ಸೆಟಪ್ ಹಾಕೊಬಹುದು ನೋಡಿ. ಇಲ್ಲೇ ಆಫೀಸ್ ಸೆಟಪ್ ಇದೆ ಅಷ್ಟೇ. ಆಫೀಸ್ ಬೇಕಂದ್ರೆ ಆಫೀಸು, ಮನೆ ಬೇಕಂದ್ರೆ ಮನೆ. ನೋಡಿ ಇದು ಎಲ್ಲಾನು ಸೆಟಪ್. ಇಲ್ಲಿ ನಿಮ್ಗೆ ಮೇಲ್ ಕಾಣುತ್ತೆ ನೋಡಿ ಲೈಟಿಂಗ್ಸು. ಇದು ಬೆಡ್ರೂಮ್ ಸೆಟಪ್. ರಿಯಲ್ ಬೆಡ್ ಹಾಕೋರ ಏನ್ ಕತೆನೋ ಗೊತ್ತಿಲ್ಲ, ನೋಡೋಣ. ಸೇಮ್ ರಿಯಲ್ ಮನೆ ತರನೇ ಹಾಕಿದ್ದಾರೆ ಸೆಟ್ಟು. ಹೆಂಗ್ ಮೇಂಟೈನ್ ಮಾಡ್ತಾರ ಅನ್ನೋದಂತೂ ಗೊತ್ತಿಲ್ಲ. ಇದು ನೋಡಿ ಮನೇಲಿ ಟಿವಿ ತರಾನೇ, ಆದ್ರೆ ಟಿವಿ ಅಲ್ಲ. Yes, ಅದೇ ಗಿಣಿ. Reference ಅಷ್ಟೇ ಅದು. ಹಾ, ಆಮೇಲೆ ಗ್ರಾಫಿಕ್ಸ್ ಅಲ್ಲಿ ಅದು change ಗ್ರಾಫಿಕ್ಸ್ ಅಲ್ಲಿ ಚೇಂಜ್ ಆಗುತ್ತೆ. ಗಿಣಿ ಅಲ್ಲ ಮಣಿ. ಮಾಡಿ ಅದು. So, ಇವಾಗ ಕಿಚನ್ ಮಾಡ್ಕೊಂತವ್ರೆ. ಕಣ್ಣೀರ್ ಹಾಕಿದ್ರೆ ವರ್ಷ. ನಾನ್ ನಿಮ್ಗೆ ಯಾಕೆ ಉತ್ತರ ಕೊಡ್ಬೇಕು? ಯಾಕೆ ಹೇಳ್ಬಾರ್ದು? ಹೇಳಿದ್ರೆ ಏನಾಗತ್ತೆ? ಯಾಕೆ ಅಂದ್ರೆ ನನಗೆ ಹೇಳೋಕ್ ಇಷ್ಟ ಇಲ್ಲ ಅಷ್ಟೇ. ನನ್ನ ಇಷ್ಟ, ನನ್ ಚಾಯ್ಸು. ಕ್ವಶನ್ ಎಲ್ಲ ಮಾಡ್ಬೇಡಿ, ಆನ್ಸರ್ ಸಿಗಲ್ಲ ನಿಮ್ಗೆ. ಏಯ್ ಗೂಬೆ ಬಸು, ನನ್ ಗೂಬೆ ಅಲ್ಲ, ಗಿಣಿ ಅಲಿಯಾಸ್ ಮಣಿ. ಖರ್ಚ ನೋಡ್ ಮಣಿ, ಜಾಸ್ತಿ ಆಟ ಆಡ್ಬಿಡ. ನಾನು ಈ ವಿಷಯನ ದುರ್ಗಾ ಹತ್ರ ಹೇಳಿದ್ರೆ ಏನಾದ್ ಗೊತ್ತು ತಾನೆ ಬಾಸು? ಅವಳು ನನ್ ಮಾತೇ ಜಾಸ್ತಿ ಕೇಳೋದು. ಇಲ್ಲ ಅವಳು ನನ್ ಮಾತೇ ಕೇಳೋದು. ಇಲ್ಲ ಬಾಸು, ಅವಳು ನನ್ನ ಜಾಸ್ತಿ ಪ್ರೀತಿಸೋದು. ಮಿತಿ ಮೀರ್ ಮಾತಾಡ್ತಿದ್ಯಾ ಮಣಿ? ಅವಳು ನನ್ನ ಸೊ ಸರ್ ಇನ್ನ ಶೂಟಿಂಗ್ ಅಲ್ಲಿ ಬಿಸಿ ಆಗ್ತಾರೆ. ಸರ್ ಹೇಗಿತ್ತು ಸರ್ ಇವತ್ತು? ಇಟ್ ವಾಸ್ ಫನ್, ಚೆನ್ನಾಗಿತ್ತು. ಹೊಸ ತರ ಒಂದು ಎಕ್ಸ್ಪೀರಿಯನ್ಸ್. ಈ ತರ ಜರ್ನಿ ಮಾಡ್ಕೊಂಡು ನಮ್ಮ ಸೆಟ್ಟಿಗೆ ಬಂದು ಚೆನ್ನಾಗಿ ಮಾಡಿದ್ರು, ಒಳ್ಳೊಳ್ಳೆ ಕ್ವೆಶನ್ಸ್ ಕೇಳಿದ್ರು. ಸೊ ಇಟ್ ವಾಸ್ ಫನ್. ಥ್ಯಾಂಕ್ ಯು ಸರ್. ಒಂದು ಯೂತ್ಗೆ ನೀವು ಚಾನ್ಸ್ ಕೊಟ್ರಲ್ಲ ನಮಗೆ ಇಲ್ಲಿ ಗಂಟ ಮಾಡೋದಕ್ಕೆ, ಅದು ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲ ಪ್ರಾಜೆಕ್ಟ್ಸು ಚೆನ್ನಾಗಾಗ್ಲಿ, ಮತ್ತೆ ಎಲ್ಲ ಪ್ರಾಜೆಕ್ಟ್ಸು ನಮ್ಮ ಚಾನಲ್ನ ನೆನೆಸ್ಕೊಳ್ಳಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಚಂದನ್. ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬಾಯ್.